ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರುವಂಥ ರಾಶ್ಯಾಧಿಪತಿಯಾದಂತಹ ರವಿಯು ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ದಿಟ್ಟತನವನ್ನು ತೋರಿಸ್ತಾರೆ. ಅಷ್ಟಮ ಶನಿಯು ಸಹ ಇದ್ದರೂ ಸಹ ಭಾಗ್ಯದಲ್ಲಿ ತನ್ನ ರಾಶ್ಯಾಧಿಪತಿಯಾದಂತಹ ರವಿ ಸಂಚಾರ ಮಾಡಬೇಕಾದ್ರೆ ಭಾಗ್ಯೋದಯವಾಗುತ್ತೆ. ಸರ್ಕಾರಿ ವೃತ್ತಿಯಲ್ಲಿರುವಂಥವ್ರಿಗೆ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು. ಮಾತಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನುಭವಿಸುವಂಥದ್ದು. ಯಾವ ರೀತಿಯಾದಂಥದ್ದು ಅಂದರೆ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀರಾ, ಆ ಮಾತಿನಿಂದ ಸ್ವಲ್ಪ ಮಾನಸಿಕವಾಗಿ ಚಿಂತೆಯನ್ನು ಒಳಗಾಗುವಂಥ ಸಾಧ್ಯತೆಗಳು ಸಹ ಉಂಟು. ಈ ಕಾರಣದಿಂದ ಯೋಚನೆ ಮಾಡಿ ಮಾತನಾಡಿ. ಇನ್ನು ಕಾಲಿಗೆ ಸಂಬಂಧಪಟ್ಟಂತಹ ಪೆಟ್ಟುಗಳಾಗಿರ್ಬೋದು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತೆ ಅತಿಯಾದಂತಹ ಎಣ್ಣೆ ಜಿಡ್ಡಿನ ಪದಾರ್ಥಗಳನ್ನ ಸೇವನೆ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಆದರೆ ಖಂಡಿತವಾಗ್ಲೂ ಸ್ವಲ್ಪ ಕೊಬ್ಬಿನಂಶಗಳು ಸಹ ಹೆಚ್ಚಾಗುವಂಥ ಸಾಧ್ಯತೆ ಸಹ ಇರ್ತದೆ. ಸರಿ, ಈ ರೀತಿ ಎಲ್ಲ ಈ ವಿದ್ಯುನ್ಮಾನಗಳಿರ್ಬೇಕಾದ್ರೆ ಏನು ಮಾಡಿದ್ರೆ ಒಳ್ಳೆಯದು? ಗುರುಗಳ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಈಶ್ವರನ ಒಂದು ಸ್ಮರಣೆ ಮಾಡಿ, ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ.